ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಿಂದಾಸ್ ಆಗಿದ್ದಂತಹ ನಟ ದರ್ಶನ್ ಅಂಡ್ ಟೀಮ್ ಇವತ್ತು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ. ರಾಜ್ಯದಲ್ಲಿ ಹಳೆಯ ಜೈಲುಗಳ ಪೈಕಿ ಒಂದಾಗಿರುವಂತಹ ಬಳ್ಳಾರಿ ಕಾರಾಗೃಹದಲ್ಲಿ ಈ ನಟೋರಿಯಸ್ ರೌಡಿಗಳು, ಕೊಲೆ ಪಾತಕಿಗಳಿದ್ದಾರೆ. ಸೊ ಇಂತಹ ಹೆಸರುವಾಸಿ ಅಂದ್ರೆ ಅದು ಈ ರೀತಿಯಾದ ಒಂದು ಕುಖ್ಯಾತಿ ಪಡೆದಿರುವಂತಹ ಜೈಲಿಗೆ ದರ್ಶನ್ ಶಿಫ್ಟ್ ಆಗಲಿದ್ದಾರೆ. ಈ ನಡುವೆ ದರ್ಶನ್ ವಿಚಾರಣೆ ಮಾಡಿರುವಂತಹ ತನಿಖಾಧಿಕಾರಿಗಳು ರಾಜಾತಿಥ್ಯದ ರಹಸ್ಯವನ್ನ ಕೆದಕಿದ್ದಾರೆ. ಜೈಲಿನಲ್ಲಿ ರಾಜ್ಯಾತಿಥ್ಯ ಪಡೆದಿರ್ತಕ್ಕಂಥ ಒಂದು ಫೋಟೋ ಮತ್ತು ವಿಡಿಯೋ ಕೂಡ ವೈರಲ್ ಆದ ನಂತರ ನಟ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲು ಈಗಾಗಲೇ ಕೋರ್ಟ್ ಆದೇಶ ನೀಡಿರುವಂಥದ್ದು. ಈ ಒಂದೇ ಒಂದು ಫೋಟೋ ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿದೆ. ಈ ಒಂದೇ ಒಂದು ವಿಡಿಯೋ ಕಾಲ್ ಡಿ ಗ್ಯಾಂಗ್ ದಿಕ್ಕಾಪಾಲಾಗುವಂತೆ ಮಾಡಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೂಲ್ ಆಗಿದ್ದ ಕರಿಯ ಇನ್ಮುಂದೆ ಬಿಸಿಲ ನಾಡಿನಲ್ಲಿ ಸೆರೆವಾಸ ಅನುಭವಿಸಬೇಕಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕು, ನಾನೊಂದು ತೀರ ನೀನೊಂದು ತೀರ ಅನ್ನೋ ಭಾವ. ಇಷ್ಟು ದಿನ ಒಂದು ಕಡೆ ಇದ್ದ ಡಿ ಗ್ಯಾಂಗ್ ಇದೀಗ ಛಿದ್ರವಾಗಿದೆ. ರೇಣುಕಾಸ್ವಾಮಿ ಕೊಲೆಯ 2ನೇ ಆರೋಪಿ ಜಗ್ಗುದಾದ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಲಿದ್ದಾನೆ. ಕೊಲೆ ಆರೋಪಿಗಳು, ರೌಡಿಗಳು, ಗಲಭೆಕೋರರಿದ್ದ ಬಳ್ಳಾರಿ ಜೈಲು 16 ಸ್ಪೆಷಲ್ ಬ್ಯಾರಕ್. ಈ ಬ್ಯಾರಕ್ ನಲ್ಲಿ ದಾಸ ಉಳಿತಾನ. ರಾಜ್ಯದಲ್ಲಿ ಹಳೆಯ ಜೈಲುಗಳಲ್ಲಿ ಒಂದಾದ ಬಳ್ಳಾರಿ ಜೈಲ್ಗೆ ತನ್ನದೇ ಆದ ಇತಿಹಾಸವಿದೆ. 1884ರಲ್ಲಿ ಬ್ರಿಟಿಷ್ ಸರ್ಕಾರ ಸ್ಥಾಪಿಸಿದ್ದ ಈ ಬಳ್ಳಾರಿ ಜೈಲಿನಲ್ಲಿ ನಟೋರಿಯಸ್ ರೌಡಿಗಳು, ಕೊಲೆ ಆರೋಪಿಗಳು, ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣದ 80 ಆರೋಪಿಗಳು, ಹುಲಿ ಹೈದರ್ ಗಲಭೆ ಆರೋಪಿಗಳು, ಭೀಮಾ ತೀರದ ಹನುಮಂತ ನಾಯಕ್ ಕೊಲೆ ಪ್ರಕರಣದ ಆರೋಪಿಗಳು ಇದ್ದಾರೆ. ಬರೋಬ್ಬರಿ 500 ಕೈದಿಗಳು ಇರಬಹುದಾದಂತಹ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸದ್ಯಕ್ಕೆ 100 ಮಂದಿ ಕೊಲೆ ಆರೋಪಿಗಳು, 38 ರೌಡಿಗಳು ಹಾಗೂ ಇತರೆ ಆರೋಪಿಗಳಿದ್ದಾರೆ. 80 ಸಿಸಿ ಕ್ಯಾಮೆರಾ, 9 ಡಾರ್ಮೆಟೀರಿಯಲ್ ಹಾಲ್, 16 ಸ್ಪೆಷಲ್ ಬ್ಯಾರಕ್ಗಳು ಜೈಲಿನಲ್ಲಿವೆ. ಸ್ವಾತಂತ್ರ್ಯ ಹೋರಾಟಗಾರರ ಕಾಲದಲ್ಲಿ ಬಳ್ಳಾರಿ ಜೈಲು ಪ್ರಖ್ಯಾತಿ ಹೊಂದಿದ್ದು ಭೀಮಾ ತೀರದ ಹಂತಕ ಹನುಮಂತ್ ನಾಯಕ್, ರೇಪಿಸ್ಟ್ ಉಮೇಶ್ ರೆಡ್ಡಿ, ಡೆಡ್ಲಿ ಸೋಮಾ, ಸಿಗ್ಲಿ ಬಸ್ಯ ಮತ್ತು ನಟೋರಿಯಸ್ ರೌಡಿ ಬಚ್ಚಾ ಖಾನ್ ಕೂಡ ಇದೇ ಜೈಲಿನಲ್ಲಿತ್ತು. ದರ್ಶನ್ ನೋಡೋಕೆ ಜೈಲು ಬಳಿ ಆಗಮಿಸಿದ ಅಭಿಮಾನಿಗಳು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಸುದ್ದಿ ಹೊರ ಬಿದ್ದಿದ್ದೇ ತಡ ಅಭಿಮಾನಿಗಳು ಜೈಲಿನ ಬಳಿಗೆ ಆಗಮಿಸಿದ್ದಾರೆ. ದರ್ಶನ್ ಮೇಲಿನ ಆರೋಪ ನಮಗೆ ಗೊತ್ತಿಲ್ಲ, ನಮ್ಮ ನೆಚ್ಚಿನ ನಟನನ್ನ ನೋಡೋಕೆ ಮಾತ್ರ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ. ನೋಡಕ್ಕಾಗಿ ನಿನ್ನೆ ರಾತ್ರಿಲಿದ್ದ ನಾವು ಇಲ್ಲೇ ಇದೀವಿ, ಆದ್ರೆ ಈಗ ಬರ್ತಾನ ಅಂಬಕತ್ತಾರ, ನೋಡೋಣ ಅಂತ ಬಂದ್ವಿ. ಸಿರುಗುಪ್ಪಲಿದ್ದ ಬಂದ್ವಿ. ಈಗ ಒಂದು ಕೊಲೆ ಆರೋಪದಲ್ಲಿ ಅವರು ಸಿಲ್ಕೊಂಡಿದ್ದಾರೆ, ಅಂಥವ್ರನ್ನ ನೋಡ್ಬೇಕು ಅನ್ಸುತ್ತಾ ನಿಮಗೆ? ಅದು ಹೇಳಿದ್ರೆ ಕಾನೂನು ನೋಡ್ಕೊಂತ ನಾವು ನೋಡ್ಬೇಕಷ್ಟೇ. ಆರೋಪ ಬೇರೆ, ಕೊಲೆ ಬೇರೆ, ಅಭಿಮಾನ ಬೇರೆ. ಕೊಲೆ ಬೇರೆ, ಅಭಿಮಾನ ಬೇರೆ ಅಂತೀರ? ಅಭಿಮಾನದಿಂದ ನೋಡಕ್ ಬಂದ್ವಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವ ಮುನ್ನ ದರ್ಶನ್ ವಿಚಾರಣೆ. ಸಿಗರೇಟ್ ಕೊಟ್ಟಿದ್ದು ನಾಗ ಎಂದು ನಟ ದರ್ಶನ್ ಮಾಹಿತಿ. ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗೋ ಮುನ್ನ ದರ್ಶನ್ ಸೇರಿದಂತೆ ಹಲವು ಆರೋಪಿಗಳನ್ನ ತನಿಖಾಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸಿಗರೇಟ್ ಕೊಟ್ಟಿದ್ದು ನಾಗ ಅಂತ ಹೇಳಿದ್ದಾನಂತೆ. ಎಷ್ಟೇ ಅಲ್ಲ, 9 ಮಂದಿ ಜೈಲಾಧಿಕಾರಿಗಳ ಸಸ್ಪೆಂಡ್ಗೆ ದರ್ಶನ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಗೆ ಶಿಫ್ಟ್ ಮಾಡ್ತಿರೋದಕ್ಕೆ ಟೆನ್ಷನ್ ನಲ್ಲಿದ್ದಾರಂತೆ. ದರ್ಶನ್ ಫೋಟೋ ತೆಗೆದ ಮೊಬೈಲ್ಗಾಗಿ ಪೊಲೀಸರು ತಲಾಶ್. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ರಾಜಾತಿಥ್ಯದ ಗುಟ್ಟು ಬಿಟ್ಟುಕೊಟ್ಟಿದ್ದೆ ಮೊಬೈಲ್. ಹೀಗಾಗಿ ಜೈಲಿನಲ್ಲಿ ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಶೀಟರ್ ಧರ್ಮನ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಆದ್ರೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತಿರುವ ಫೋಟೋವನ್ನ ತೆಗೆದಿದ್ದು ಯಾರು, ಆ ಮೊಬೈಲ್ ಯಾವುದು ಅನ್ನೋದರ ಬಗ್ಗೆ ಮಾಹಿತಿ ಗೊತ್ತಾಗಿಲ್ಲ. ಹೀಗಾಗಿ ಫೋಟೋ ತೆಗೆದ ಮೊಬೈಲ್ ಪತ್ತೆಗಾಗಿ ಪೊಲೀಸರು ಮುಂದಾಗಿದ್ದಾರೆ. ಅತಿರೇಕದ ಅಭಿಮಾನ, ದರ್ಶನ್ಗೆ ಶುರುವಾಯಿತು ಸಂಕಷ್ಟ. ಒಂದು ಕಡೆ ದರ್ಶನ್ ಫೋಟೋ ವೈರಲ್ ಆಗಿದ್ದೆ ತಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಅತಿರೇಕದ ವರ್ತನೆಯನ್ನ ತೋರ್ತಿದ್ದಾರೆ. ನಮ್ಮ ಬಾಸ್ ಎಲ್ಲಿದ್ರು ರಾಜನೇ ಅಂತ ಪೋಸ್ಟ್ ಮಾಡೋ ಮೂಲಕ ದರ್ಶನ್ ಅಪರಾಧ ಕೃತ್ಯಗಳನ್ನೆಲ್ಲ ಬೆಂಬಲಿಸುತ್ತಿದ್ದಾರೆ.
ಹೀಗಾಗಿ ಪೊಲೀಸರು ರಿಮಾಂಡ್ ಅರ್ಜಿಯಲ್ಲಿ ಇದೆಲ್ಲವನ್ನ ಉಲ್ಲೇಖಿಸಿದ್ದಾರೆ. ದರ್ಶನ್ ಅಭಿಮಾನಿಗಳಿಂದ ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆ ಇದೆ. ದರ್ಶನ್ ವಿರುದ್ಧ ಮಾತನಾಡಿದವರನ್ನ ತೇಜವಧೆ ಮಾಡುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ ಅಂತನೂ ಪೊಲೀಸರು ಉಲ್ಲೇಖಿಸಿದ್ದಾರೆ. ಇದರಿಂದ ಕೋರ್ಟ್ ಏನಾದ್ರೂ ಅಭಿಮಾನಿಗಳ ವಿಚಾರ ಪ್ರಸ್ತಾಪ ಮಾಡಿದ್ರೆ ದರ್ಶನ್ ಜಾಮೀನಿಗೂ ತೊಡಕಾಗುವ ಸಾಧ್ಯತೆ ಇದೆ. ಅದೇನೇ ಹೇಳಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿ ಎದ್ದಿದ್ದು ಬಿಸಿಲ ನಾಡಿಗೆ ಹೋಗುವಂತೆ ಮಾಡಿದೆ. ಯಾವುದೇ ಇರತಕ್ಕಂಥ ಅಭಿಮಾನಿಗಳ ದಟ್ಟಣೆ ಆಗದ ರೀತಿಯಾಗಿ ಈಗಾಗಲೇ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಸಿಬ್ಬಂದಿ ಈಗಾಗಲೇ ಸನ್ನದ್ಧವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ವಿನಾಯಕ, ಟಿವಿ 9 ಬಳ್ಳಾರಿ.